ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಭಾಗ್ಯನಿಗೆ ಸನ್ಮಾನ ಮಾಡಲಿಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ. ಇನ್ನು ಭಾಗ್ಯನ ಬಗ್ಗೆ ಆದಿ ಹೇಳ್ತಾ ಇರ್ತಾನೆ, ಇವತ್ತು ನಮ್ಮ ಈ ಟ್ರಸ್ಟಿಗೆ 25 ಲಕ್ಷ ರೂಪಾಯಿನ ಭಾಗ್ಯ ಅವ್ರು ಕೊಟ್ಟಿದ್ದಾರೆ, ಅವರಿಗೆ ನಾವಿತ್ತು ಸನ್ಮಾನ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಇನ್ನು ಆದಿ ಹೇಳ್ತಾನೆ, ಇದ್ರ ಬಗ್ಗೆ ನಮ್ಮ ತಂದೆ ಸಹ ಮಾತಾಡ್ತಾರೆ ಅಂತ ಹೇಳ್ತಾನೆ. ಇನ್ನು ಆದಿಯವ್ರ ಅಪ್ಪ ಅವಳ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಸ್ಟೇಜ್ ಮೇಲೆ ಹೋಗ್ತಾರೆ. ಆವಾಗ ತಾಂಡವ್ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ, ಏನು 25 ಲಕ್ಷ ಕೊಟ್ಟಕ್ಕೆ 25 ಕೋಟಿ ಕೊಟ್ಟವ್ರ ಥರ ಮಾಡ್ತಿದ್ದಾರೆ, ಇವಳಿಗೆ ಇದೆಲ್ಲ ಬೇಕಾ, ಯಾಕಾದರೂ ಇಲ್ಲಿಗೆ ಬಂದೆವು ಅಂತ ಹೇಳ್ಕೊಂಡು ಮಾತಾಡ್ತಾ ಇರ್ತಾನೆ. ಆವಾಗ ಆದಿಯವ್ರ ಅಪ್ಪ ಹೇಳ್ತಾನೆ, ಏನು 25 ಕೋಟಿ ಕೊಟ್ಟವ್ರ ಥರ ಮಾತಾಡ್ತಿದಾರಲ್ವ ಇವರೆಲ್ಲ ಅಂತ ಹೇಳ್ತಿದ್ದೀರಲ್ವ ನೀವು ಅಂತ ಹೇಳ್ತಾನೆ. ಆವಾಗ ತಾಂಡವ್ಗೆ ಶಾಕ್ ಆಗುತ್ತೆ, ಏನಿದು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಇವ್ರು ಹೇಗೆ ಇಷ್ಟು ಬೇಗ ಹೇಳಿದ್ರು, ಹೇಗೆ ಗೊತ್ತಾಯಿತು ಇವರಿಗೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಆದಿಯವರಪ್ಪ ಹೇಳ್ತಾರೆ, ಹೌದು, ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆ ಇವರಿಗೆ ಇಷ್ಟೊಂದು ಸನ್ಮಾನ ಅಂತ ಹೇಳಿ. ನಂಗೆ ಗೊತ್ತಿದೆ ನೋಡಿ, ನಮ್ಮ ಹತ್ರ ದುಡ್ಡಿದೆ, ಬೇಕಾದಷ್ಟು ದುಡ್ಡಿದೆ, ನಾವು ಈ ರೀತಿ ಟ್ರಸ್ಟ್ಗೆ ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಆದರೆ ಭಾಗ್ಯ ಅವ್ರು ಕೊಟ್ಟಿರೋದಿದೆ ಅಲ್ಲ, ಅದೇ ದೊಡ್ಡ ವಿಷಯ. ಯಾಕಂದರೆ ಅವ್ರು ಮಿಡಲ್ ಕ್ಲಾಸ್ ಲೈಫ್ನವರು, ಅವರಿಗೆ ತುಂಬ ಸಾವಿರಾರು ಕಷ್ಟಗಳಿವೆ. ಅದರ ನಡುವೆನೂ ಒಂದು ಇಷ್ಟು ದೊಡ್ಡ ಅಮೌಂಟನ್ನು ನಮ್ಮ ಟ್ರಸ್ಟ್ಗೆ ದಾನದ ರೂಪದಲ್ಲಿ ಕೊಡ್ತಿದ್ದಾರೆ ಅಂದರೆ ಅದು ಗ್ರೇಟು. ಅದು ಭಾಗ್ಯನಿಗಿರುವ ಗೌರವ, ಅವರಿಗಿರುವ ಒಳ್ಳೆ ಗುಣ. ಹಣ ಯಾರ ಹತ್ರ ಇದೆ ಅಂತ ಮುಖ್ಯ ಅಲ್ಲ, ಆ ಹಣನ ಯಾರು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅನ್ನೋದು ತುಂಬಾ ಮುಖ್ಯ. ಭಾಗ್ಯನಿಗೆ ತುಂಬಾ ಒಳ್ಳೆ ಗುಣಗಳಿವೆ, ಅದಕ್ಕೆ ಅವಳು ಈ ಹಣನ ಈ ರೀತಿ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ಭಾಗ್ಯನ ಬಗ್ಗೆ ತುಂಬಾ ಗುಣಗಾನ ಮಾಡ್ತಾ ಇರ್ತಾನೆ. ಆಗ ಕನ್ನಿಕಾ ಅಂದ್ಕೊಳ್ತಾಳೆ, ಇವಳಿಗೆ ಇದಲ್ಲ ಒಂದು ಕೇಡು, ಇವಳಿಗೊಂದು ಸನ್ಮಾನ ಅಂತೆ, ನಮ್ಮ ಹಣನ ನಮಗೆ ಕೊಡೋದಕ್ಕೆ ಸನ್ಮಾನ ಬೇರೆ. ಈ ಅಪ್ಪನಿಗೂ ಅರ್ಥ ಆಗ್ತಿಲ್ಲ, ಇವ್ರು ಈ ರೀತಿ ಮಾತಾಡ್ತಿದ್ದಾರೆ. ಇನ್ನು ಆದಿ ಅಣ್ಣ, ಅವನಿಗಂತೂ ಪೂರ್ತಿ ತಲೆ ಕೆಟ್ಟೋಗಿದೆ, ಯಾಕೆ ಇದೆಲ್ಲ ಬೇಕು ಇವಳಿಗೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಭಾಗ್ಯನ ಬಗ್ಗೆ ತುಂಬಾನೇ ಹೊಗಳಿ ಆದಿಯವರಪ್ಪ ಮಾತಾಡ್ತಾರೆ. ಭಾಗ್ಯನಿಗೂ ತುಂಬಾನೇ ಖುಷಿನೂ ಆಗುತ್ತೆ, ದುಃಖನೂ ಬರುತ್ತೆ. ಇನ್ನು ಭಾಗ್ಯ ಸುಮ್ಮನೆ ಇರ್ತಾಳೆ. ಇನ್ನು ಆದಿಯವರಪ್ಪ ಭಾಗ್ಯನ ಹತ್ರ ಬಂದು ಕೂತ್ಕೊಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಮಾವ ಮಾವ ಸಾರಿ ಮಾವ, ನನ್ನ ಬಗ್ಗೆ ನೀವು ಇಷ್ಟೆಲ್ಲ ನನ್ನ ಮೇಲೆ ಬೇಜಾರಿದ್ರು ಇಷ್ಟೆಲ್ಲ ಹೇಳಿದ್ರಲ್ವ ನೀವು ಅಂತ ಹೇಳ್ತಾಳೆ. ಆಗ ಆದಿಯವರಪ್ಪ ಏನೂ ಹೇಳಲ್ಲ. ಅವ್ರು ಹೇಳ್ತಾರೆ, ನೋಡು, ನಾನು ಇಷ್ಟೆಲ್ಲ ಮಾತಾಡಿದ್ದು ಗೌರವಕ್ಕೆ, ನಿನ್ನ ಮೇಲಿದ್ದ ಗೌರವಕ್ಕೆ ಅಷ್ಟೇ, ಆದರೆ ನಿಂಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಅಲ್ಲಿಗೆ ಪೂಜಾ ಬರ್ತಾಳೆ. ಪೂಜಾ ಬಂದು ಹೇಳ್ತಾಳೆ, ಯಾಕಕ್ಕ ಬೇಜಾರಾಯ್ತಾ, ಮಾವ ಇಷ್ಟೆಲ್ಲ ಮಾತಾಡಿದ್ರು ಅಂತ ಹೇಳಿ ನಿಂಗೆ ಖುಷಿ ಆಯಿತು, ಹಾಗೇನೆ ಬೇಜಾರು ಆಯ್ತಲ್ವಾ, ಯಾಕಂದರೆ ನೀನು ಮಾಡಿದ ತಪ್ಪಲ್ವಾ ಅಕ್ಕ, ನೀನು ಒಂದು ಮಾತು ನನ್ನ ಹತ್ರ ಹೇಳ್ಬೋದಿತ್ತು, ಆದರೆ ನೀನು ನನ್ನ ಹತ್ರನೇ ವಿಷಯ ಮುಚ್ಚಿಟ್ಟೆ ಅಲ್ಲ ಅಕ್ಕ, ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರೋಳು ನೀನು, ಈ ವಿಚಾರದಲ್ಲಿ ಯಾಕೆ ಈ ರೀತಿ ಮಾಡಿದೆ ಅಕ್ಕ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಪೂಜಾ ದಯವಿಟ್ಟು ನನ್ನ ಮಾತು ಕೇಳು ಪೂಜಾ, ನಾನು ನಿನ್ನ ಹತ್ರ ಬೇಕಂತ ಹೇಳಿ ಮುಚ್ಚಿಡಲಿಲ್ಲ, ಆದಿಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮುಚ್ಚಿಟ್ಟೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಅಲ್ಲ ಅಕ್ಕ, ಆಯಿತು, ಆದಿಯವ್ರಿಗೆ ತೊಂದರೆ ಆಗಬಾರ್ದಂತ ಮುಚ್ಚಿಟ್ಟೆ ಅಂತ ಹೇಳಿದೆ, ಆದರೆ ಇವಾಗ ಇಬ್ಬರಿಗೂ ತೊಂದರೆ ಆಗಿದೆ ಅಲ್ಲ ಅಕ್ಕ, ಇವಾಗ ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆದಿಯವರ ಅಪ್ಪ ಪೂಜಾನ ಕರೀತಾರೆ. ಇನ್ನು ಭಾಗ್ಯ, ಪೂಜಾ ನನ್ನ ಮಾತು ಕೇಳು ಅಂತ ಹೇಳೋಷ್ಟರಲ್ಲಿ ಪೂಜಾ ಅಲ್ಲಿಂದ ಹೋಗ್ತಾಳೆ. ಇನ್ನು ಅಲ್ಲಿಗೆ ಕುಸುಮ ಬರ್ತಾಳೆ. ಕುಸುಮ ಬಂದಾಗ ಭಾಗ್ಯ ಹೇಳ್ತಾಳೆ, ಅತ್ತೆ, ನಾನು ವಿಷಯ ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿದೆ ಅತ್ತೆ, ಇವಾಗ ಎಲ್ಲರ ಕಣ್ಣಲ್ಲಿ ನಾನು ಕೆಟ್ಟೋಳಾಗಿ ಕಾಣಿಸ್ತಾ ಇದ್ದೇನೆ ಅತ್ತೆ, ಮಾವನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ, ಪೂಜೆನೂ ಮಾತಾಡ್ತಿಲ್ಲ, ಏನು ಮಾಡಲಿ ಅತ್ತೆ ನಾನು ಅಂತ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಹೇಳ್ತಾಳೆ, ನೋಡು ಭಾಗ್ಯ, ನೀನು ಮಾಡಿದ್ದು ತಪ್ಪೇ ಆಗಿರ್ಬೋದು, ಆದರೆ ಅವ್ರಿಗೆ ಯಾರಿಗೂ ನಿನ್ನ ಮೇಲೆ ಕೋಪ ದ್ವೇಷ ಏನೂ ಇಲ್ಲ, ಅವ್ರಿಗೆ ಬೇಜಾರಷ್ಟೇ, ನೀನು ಅವ್ರ ಹತ್ರ ವಿಷಯ ಹೇಳಲಿಲ್ಲ ಅಂತ ಬೇಜಾರಷ್ಟೇ. ಇವಾಗ ತಂದೆ ತಾಯಿ ಹೇಗೆ ಮಕ್ಕಳ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ, ಅದೇ ರೀತಿ ಅವರಿಗೆ ಪ್ರೀತಿ ಇರೋದಕ್ಕೆ ತಾನೇ ಸಿಟ್ಟು ಮಾಡ್ಕೊಳ್ಳೋದು. ಏನು ನಿಂಗೆ ಆದಿಯವ್ರ ಅಪ್ಪ ಏನು ಹೊಡೆದ್ರ, ಇಲ್ಲಲ್ವಾ, ತೋರಿಸು ಹೊಡೆದಿದ್ದಾರೆ ಹೇಳ್ಕೊಂಡು ತಮಾಷೆ ಮಾಡ್ತಾ ಇರ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಅತ್ತೆ ಏನತ್ತೆ ನೀವು ಈ ರೀತಿ ಹೇಳ್ತಿದ್ದೀರಾ, ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಆಗ ಆದಿ ಬರ್ತಾನೆ. ಆದಿ ಬಂದು ಹೇಳ್ತಾನೆ, ಅಲ್ಲ ನೀವು ಎಲ್ಲಿದ್ದೀರಾ, ಮೇನ್ ಗೆಸ್ಟ್ಗಳಾಗಿ ನಿಮ್ಮನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದೇನೆ, ನೀವು ನೋಡಿದ್ರೆ ಇಲ್ಲಿ ಮಾತಾಡ್ತಿದ್ದೀರಲ್ಲ, ಏನಾಯಿತು ಭಾಗ್ಯ ಅವರೇ ಅಂತ ಕೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಏನೋ ಗೊತ್ತಿಲ್ಲ ಆದಿ ಅವರೇ, ನಿಮ್ಮಿಂದ ನಿಮ್ಮ ಚಾಲೆಂಜಿಂದ ನನ್ನ ಹತ್ರ ಮಾವರು ಸರಿಯಾಗಿ ಮಾತಾಡ್ತಿಲ್ಲ, ಪೂಜೆನೂ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಸಾರಿ ಭಾಗ್ಯ ಅವರೇ, ಪರವಾಗಿಲ್ಲ, ಅವರಿಗೆ ಸ್ವಲ್ಪ ಸಮಯ ಕೊಡೋಣ, ಆದಮೇಲೆ ಎಲ್ಲನೂ ಸರಿಯಾಗುತ್ತೆ, ನೀವೇನೇ ಯೋಚನೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಆದಿ
ಅವರ ಟ್ರಸ್ಟಿ ಮೆಂಬರ್ಸ್ ಹತ್ರ ಎಲ್ಲರ ಮಾತಾಡ್ತಾ ಇರ್ತಾನೆ. ಇನ್ನು ಆದಿ ಹೇಳ್ತಾನೆ, ನೋಡಿ ಈ ಫಂಡನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಕರೆಕ್ಟಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ಆವಾಗ ಅಲ್ಲಿದ್ದವ್ರು ಹೇಳ್ತಾರೆ, ಅಲ್ಲ ಸರ್, ಇದನ್ನು ಸರಿಯಾಗಿ ನೋಡ್ಕೊಳ್ಬೋದು, ಆದರೆ ಈ ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರೇ ಇಲ್ಲ ಅಲ್ವಾ, ಮುಂಚೆ ಇದ್ದವರು ಒಳ್ಳೆ ಮಾಡಿ ನೋಡ್ಕೊಳ್ತಾ ಇದ್ರು, ಅವ್ರು ಬಿಟ್ಟು ಹೋದ್ಮೇಲೆ ಇದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರೇ ಇಲ್ಲ. ಯಾರನ್ನಾದರೂ ಒಂದು ನಂಬಿಕಸ್ಥ ವ್ಯಕ್ತಿಯನ್ನು ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾಡ್ಕೊಳ್ಬೇಕು. ಈ ಹಣಗಳ ನಿರ್ವಹಣೆ ಸರಿಯಾಗಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿಕ್ಕೆ ಅವರನ್ನೇ ನಾವು ಡೈರೆಕ್ಟರ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ಕನ್ನಿಕಾ ಕೇಳಿಸ್ಕೊಳ್ತಾ ಇರ್ತಾಳೆ. ಕನ್ನಿಕಾ ಅವಳ ಮ್ಯಾನೇಜರಿಗೆ ಕಾಲ್ ಮಾಡಿ ಹೇಳ್ತಾಳೆ, ನೀನು ಹೇಳಿದ್ಯಲ್ವಾ ಯಾರೋ ಒಬ್ರು ಇದ್ದಾರಂತ ಹೇಳಿ MD ಪೋಸ್ಟಿಗೆ, ಮೊದಲು ಅವ್ರದ್ದು ರೆಸ್ಯೂಮೆ ಕಳಿಸು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾಳೆ, ಅಯ್ಯೋ ಸಾರಿ ಮೇಡಮ್, ನೆನಪೇ ಹೋಯ್ತು ಅಂತ ಹೇಳ್ತಾನೆ. ಆಗ ಕನ್ನಿಕಾ ಹೇಳ್ತಾಳೆ, ಹೌದೌದು ನಿಂಗೆ ನೆನಪೇ ಹೋಗುತ್ತೆ, ನೀನು ಹೀಗೆ ಬಿಟ್ಟರೆ ನನ್ನನ್ನು ಬೀದಿ ತಂದು ನಿಲ್ಲಿಸ್ತೀಯ, ಮೊದಲು ನನಗೆ ಅವ್ರು ಯಾರು ಅವರದ್ದು ರೆಸ್ಯೂಮ್ ನಂಗೆ ಕಳಿಸು, ಅವರನ್ನು ಇಂಟರ್ವ್ಯೂ ಮಾಡಿ ಈಗಲೇ ಕೆಲಸಕ್ಕೆ ತಗೊಳ್ಬೇಕು, ನಾನು ನೋಡು ನಾಳೆನೇ ಕಳಿಸು, ನನಗಂತೂ ಅರ್ಜೆಂಟಾಗಿ ಆ ಪೊಸಿಷನಿಗೆ ಯಾರಾದರೂ ನಮ್ಮವರೇ ಇರಬೇಕು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಹೌದು ನಮ್ಮವರೇ ಇರಬೇಕು, ಟ್ರಸ್ಟ್ನವ್ರು ಆಗಿರಬಾರ್ದು, ಯಾರಿಗೂ ಪರಿಚಯರೂ ಇರಬಾರ್ದು, ಅವರೇ ಆಗಿರಬೇಕು, ಆವಾಗ ಮಾತ್ರ ನಮಗೆ ಲಾಭ ಅಂತ ಹೇಳ್ತಾನೆ. ಅಲ್ಲ ಮೇಡಮ್, ಇಂಟರ್ವ್ಯೂ ಎಲ್ಲ ಯಾಕೆ, ನಾಳೆ ನಾನು ಬರ್ತೇನೆ, ಅಲ್ಲೇ ನೀವು ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು, ಬೇಗ ಕರ್ಕೊಂಡು ಬಾ ನಾಳೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಅವರೆಲ್ಲ ಹೇಳ್ತಾ ಇರ್ತಾರೆ, ಯಾರಾದರೂ ವ್ಯಕ್ತಿಗಳು ಬೇಕಲ್ವಾ ಈ ಪೊಸಿಷನ್ಗೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಆದಿ ಯೋಚನೆ ಮಾಡ್ತಾನೆ, ಹೌದಲ್ವಾ, ಯಾರಾದರೂ ಈ ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ಗೆ ಬೇಕೇ ಬೇಕು, MD ಆಗಿ ಯಾರಾದರೂ ಇದಕ್ಕೆ ಬರಲೇಬೇಕು, ಯಾರು ಬರೋದು, ಯಾರಿಗೆ ಹೇಳೋದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಿರುವಾಗ ಭಾಗ್ಯ ನೋಡ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಹೌದು ಭಾಗ್ಯ ಅವರೇ ಈ ಪೊಸಿಷನ್ಗೆ ಸರಿಯಾದ ವ್ಯಕ್ತಿ ಅಂತ ಅಂದ್ಕೊಳ್ತಾನೆ. ಇನ್ನು ಭಾಗ್ಯ ಮತ್ತು ಕುಸುಮ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆವಾಗ ಆದಿ ಹೇಳ್ತಾನೆ, ಏನು ಅಷ್ಟು ಬೇಗ ಹೊರಟು ಬಿಟ್ರಾ ಅಂತ ಕೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಅಲ್ಲ ಇಷ್ಟು ಬೇಗ ಹೊರಡಲೇಬೇಕಲ್ಲ, ಸನ್ಮಾನ ಎಲ್ಲ ಆಯ್ತಲ್ವಾ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಏನು ಮತ್ತೊಂದು ಸನ್ಮಾನ ಇದೆಯಾ, ಅಲ್ಲ ಒಂದು ಸನ್ಮಾನ ಮಾಡಿ ನನ್ನ ಮಾನ ಮರ್ದಿ ತೆಗೆದ್ರಿ, ಇನ್ನೊಂದು ಸನ್ಮಾನ ಮಾಡಿ ಇನ್ನೂ ನನ್ನ ಮಾನ ಮರ್ದಿ ತೆಗಿತೀರಾ ಹೇಳ್ಕೊಂಡು ತಮಾಷೆ ಮಾಡ್ತಾಳೆ. ಆಗ ಆದಿಯವ್ರು ಹೇಳ್ತಾರೆ, ಹಾಗೇನಿಲ್ಲ ಭಾಗ್ಯ, ನೀವು ನನಗೆ ಹೇಳಿ ಮೊದಲು ನಂಗೆ ಫ್ರೀ ಇದ್ದೀರಾ ಇಲ್ವಾ ಅಂತ ಹೇಳಿ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಹೌದು ಫ್ರೀ ಇದ್ದಾಳೆ ಅವಳು ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲ ನಾನು ಫ್ರೀ ಇಲ್ಲ ಅಂತ ಹೇಳ್ತಾಳೆ, ನಂಗೆ ತುಂಬಾ ಕೆಲಸ ಇದೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಇಲ್ಲ ಫ್ರೆಂಡು ಅವಳು ಫ್ರೀ ಇದ್ದಾಳೆ, ಏನು ಅಂತ ಹೇಳು ಅಂತ ಹೇಳ್ತಾಳೆ. ಅಲ್ಲ ನೀವು ಇಷ್ಟು ಬೇಗ ಹೊರಟುಬಿಟ್ರೆ ಹೇಗೆ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ ಆದಿ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಇಷ್ಟು ಬೇಗ ಹೊರಟುಬಿಟ್ರೆ ಅಂದರೆ ಏನು, ಇದು ನಮ್ಮ ಮನೇನ, ಇಲ್ಲೇ 4 ದಿನ ಇದ್ದು ಹೋಗ್ಲಿಕ್ಕೆ ನಾವೇನು ಅತಿಥಿಗಳ, ಇದು ಆಫೀಸ್ ಅಲ್ವಾ ಫ್ರೆಂಡು, ಹಾಗಾಗಿ ಈಗ ಹೊರಡಲೇಬೇಕು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಭಾಗ್ಯ ನಂಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಆಯಿತು ಭಾಗ್ಯ ಹೋಗು, ಅವರಿಗೇನು ಮಾತಾಡಬೇಕಂತ ಅವ್ರು ಅಷ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರಲ್ಲ ನನ್ನ ಫ್ರೆಂಡ್, ಹೋಗು ನೀನು ಅಂತ ಹೇಳ್ತಾಳೆ. ಇನ್ನು ಭಾಗ್ಯನ ಹತ್ರ ಆದಿ ಮಾತಾಡ್ತಾನೆ, ನೋಡಿ ಈ ಟ್ರಸ್ಟಿಗೆ ಒಬ್ಬರು MD ಬೇಕಾಗಿದ್ದಾರೆ, ಅವ್ರ ಪೊಸಿಷನ್ ಖಾಲಿ ಇದೆ, ಆ ಕೆಲಸಕ್ಕೆ ನೀವು ಜಾಯ್ನ್ ಆಗಬೇಕು, ನೀವೇ ಮುಂದಿನ ಈ ಕಾಮತ್ ಟ್ರಸ್ಟ್ನ ಓನರ್ ಆಗಬೇಕು, ಕಾಮತ್ ಟ್ರಸ್ಟ್ನ MD ಆಗಬೇಕು ಅಂತ ಹೇಳ್ತಾರೆ. ಆಗ ಭಾಗ್ಯಂಗೆ ತುಂಬಾ ಶಾಕ್ ಆಗುತ್ತೆ, ಏನು ನಾನಾ, ಇಲ್ಲ ಆದಿ ಅವರೇ ನನ್ನ ಕೈಲಿದಲ್ಲ ಆಗಲ್ಲ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ನಿಮ್ಗಿಂತ ಒಳ್ಳೆ ವ್ಯಕ್ತಿಗಳು ಇರೋಕ್ಕೆ ಸಾಧ್ಯನೇ ಇಲ್ಲ, ನೀವು ಇದಕ್ಕೆ MD ಆಗಿ ಜಾಯ್ನ್ ಆಗಲೇಬೇಕು ಅಂತ ಹೇಳಿ ಆದಿ ಹೇಳ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.